ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿದ್ರು ಕೆಮಿಸ್ಟ್ರಿ ಕಡೆಗೆ ಹುಡುಗರನ್ನ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಬಾಂಡ್ಸ್, ಯಾಕೆಂದರೆ ಸುಮಾರು ಸಲ ನಾವು ಪೋಲಾರ್ ಬಾಂಡ್ಸು, ನಾನ್ ಪೋಲಾರ್ ಬಾಂಡ್ಸು, ಪೋಲಾರ್ ಕೋವೆಲೆಂಟ್ ಬಾಂಡು, ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡು, ಯಾಕೆಂದರೆ ಪೋಲಾರಲ್ಲಿ ಪ್ರೋಟಿಕ್ ಆ್ಯಂಡ್ ಪ್ರೋಟಿಕ್ ಪೋಲಾರ್ ಕೋವೆಲೆಂಟ್ ಬಾಂಡ್ಸ್ ಅಂತ. ಸೊ ಈ ರೀತಿಯಾಗಿ ಬೇರೆ ಬೇರೆ ಬಾಂಡ್ಗಳು ಹೇಳ್ತಾ ಹೋಗ್ತೀವಿ. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಈ ಮಾಲಿಕ್ಯೂಲು ಪೋಲಾರ ನಾನ್ ಪೋಲಾರ ಅಂತ ಐಡೆಂಟಿಫೈ ಮಾಡೋಕ್ಕೆ ಒಂದು ಯೂನಿಟ್ ಇದೆ. ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಡೈಪೋಲ್ ಮೂವ್ಮೆಂಟ್. ಸೊ ಅದರದ್ದು ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಆಸ್ ದಿ ಪಾರ್ಟ್ ಆಫ್ ದಿ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ಈ ಟರ್ಮ್ನ ನೀವು ಆಲ್ರೆಡಿ ತುಂಬ ಸಲ ಕಲ್ತಿರ್ತೀರ. ಈ ಕಾನ್ಸೆಪ್ಟು ಬೇಗ ನಿಮ್ಗೆ ಅರ್ಥ ಆಗಿರುತ್ತೆ ಆ್ಯಕ್ಚುಲಿ ಅದು ಏನು ಅಂತ. ಇನ್ ಆರ್ಡರ್ ಟು ಬ್ರಿಡ್ಜ್ ದ ಪ್ರೀವಿಯಸ್ ನಾಲೆಡ್ಜ್ ಆ್ಯಂಡ್ ದ ನಾಲೆಡ್ಜ್ ದಟ್ ಈಸ್ ರಿಕ್ವೈರ್ಡ್ ಟು ಸ್ಟಡಿ ಕೆಮಿಸ್ಟ್ರಿ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾ ಇದ್ದೀನಿ. ಅಲ್ಲಿ 26 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 27ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಬ್ರಿಡ್ಜ್ ಕೋರ್ಸ್ ಅಂತ ಕೊಟ್ಟರೆ ಎಲ್ಲ 27 ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೋಡಿದ್ರೆ ವೆರಿ ಬೇಸಿಕ್ ಟರ್ಮ್ಸ್ ಅದನ್ನು ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಮುಂಚೆನೇ ಹೇಳಿದೆ, ಯಾವುದೇ ಒಂದು ಬಾಂಡ್ ಫಾರ್ಮ್ ಆಗಬೇಕು ಅಂತಂದರೆ ದೇರ್ ಶುಡ್ ಬಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಇಫ್ ದರ್ ಇಸ್ ಎ ಎಕ್ಸಾಕ್ಟ್ಲಿ ಈಕ್ವಲ್ ಅಮೌಂಟ್ ಆಫ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಕೋವೆಲೆಂಟ್ ಬಾಂಡ್ ಇಸ್ ಫಾರ್ಮ್ಡ್ ಬೈ ದಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಈಗ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಎರಡು ಮಧ್ಯ ಬಾಂಡ್ ಆಗಬೇಕು ಅಂದರೆ ಹೈಡ್ರೋಜನ್ ಶುಡ್ ಗಿವ್ 1 ಎಲೆಕ್ಟ್ರಾನ್, ಅನದರ್ ಹೈಡ್ರೋಜನ್ ಶುಡ್ ಗಿವ್ 1 ಎಲೆಕ್ಟ್ರಾನ್. ಅದೇ ಥರ ಹೈಡ್ರೋಜನ್ ಮತ್ತು Cl ಮಧ್ಯೆ ಬಾಂಡ್ ಆಗಬೇಕು ಅಂದರೆ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಕೊಡಬೇಕು, Cl 1 ಎಲೆಕ್ಟ್ರಾನ್ ಕೊಡಬೇಕು. ಈಕ್ವಲ್ ಶೇರಿಂಗ್ ಆಯಿತು ಅಂತಂದರೆ ಆವಾಗ ನಾವು ಆ ಬಾಂಡ್ಗೆ ಏನಂತ ಕರಿತೀವಿ, ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಅದೇ ಥರ ಡಬಲ್ ಬಾಂಡೆಡ್ ಕಾಂಪೌಂಡ್ಸ್ ಇತ್ತು ಅಂತ ಇಟ್ಕೊಳ್ಳೋಣ. ಒಂದು ಕಾರ್ಬನ್ ಇದೆ, ಇನ್ನೊಂದು ಕಾರ್ಬನ್ ಇದೆ, ಅವೆರಡರ ಮಧ್ಯೆ ಬಾಂಡ್ ಆಗ್ತಾ ಇದೆ ಅಂತಂದರೆ ಅವಾಗೂ ನಿಮಗೆ ಈ ಕಾರ್ಬನ್ ಆಟಮ್ 2 ಎಲೆಕ್ಟ್ರಾನ್ ಕೊಟ್ಟಿರುತ್ತೆ, ಆ ಕಾರ್ಬನ್ ಆಟಮ್ 2 ಎಲೆಕ್ಟ್ರಾನ್ ಕೊಟ್ಟಿರುತ್ತೆ. ಹಾಗಾಗಿ ನಿಮಗೆ ಅಲ್ಲಿ 2 ಡಬಲ್ ಬಾಂಡ್ ಬಂದಿರುತ್ತೆ. ಸೊ ಈ ರೀತಿಯಾಗಿ ನಮಗೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಇದು ಫಾರ್ಮೇಷನ್ ಆಗೋ ತನಕ ಓಕೆ. ಒನ್ಸ್ ದ ಬಾಂಡ್ ಫಾರ್ಮೇಷನ್ ಆದಮೇಲೆ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಆಟಮ್ಸ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ದಟ್ ಕೆಮಿಕಲ್ ಬಾಂಡಿಂಗ್, ಅವೇನು ಮಾಡ್ತೇವೆ, ಬಿಹೇವಿಯರ್ನ ಚೇಂಜ್ ಮಾಡ್ತಾ ಹೋಗ್ತವೆ. ಆ ಥರ ಬಿಹೇವಿಯರ್ ಚೇಂಜ್ ಆಗೋದಕ್ಕೋಸ್ಕರ ವಿ ಹ್ಯಾವ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕೋವೆಲೆಂಟ್ ಬಾಂಡ್. ಒನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಪೋಲಾರ್ ಕೋವೆಲೆಂಟ್ ಬಾಂಡ್, ಅದರ್ ಒನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ದಿ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್. If a covalent bond is formed between the different atoms, then the shared pair is displaced towards more electronegative atom, causing a greater concentration of an electron cloud around the more electronegative atom. Such a covalent bond develops some ionic character, and this type of covalent bond we are going to call it as the polar covalent bond. For example, HCl ತಗೊಂಡಿದ್ದೀನಿ ಅಂತ ಇಟ್ಕೊಂಡು, HCl ನಾನು ಮುಂಚೆನೇ ಹೇಳ್ದಂಗೆ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕಾದ್ರೆ ಹೈಡ್ರೋಜನ್ 1 ಎಲೆಕ್ಟ್ರಾನ್ ಕೊಡಬೇಕು, ಹ್ಯಾಲೋಜನ್ ಅದೇ HCl 1 ಎಲೆಕ್ಟ್ರಾನ್ ಕೊಡಬೇಕು, ಎರಡು ಕೊಟ್ಟು ಬಾಂಡ್ ಆಗಿದೆ. ಒನ್ಸ್ ದ ಬಾಂಡ್ ಫಾರ್ಮೇಷನ್ ಆದಮೇಲೆ Cl is more electronegative because of its bigger size. ಸೈಜು ದೊಡ್ಡದಿದೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಇರೋದಕ್ಕೋಸ್ಕರ ಆ ಬಾಂಡ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಪುಲ್ ಟುವರ್ಡ್ಸ್ ಇಟ್ ಸೆಲ್ಫ್ ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್. ಇದು ಆಗ್ತಾ ಹೋಗುತ್ತೆ, ತನ್ನ ಕಡೆಗೆ ತಾನು ಅದನ್ನು ತುಂಬ ಎಳ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಎಳ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ದೇರ್ ವಿಲ್ ಬಿ ಎ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಆನ್ ದಿ ಹೈಡ್ರೋಜನ್, ದೇರ್ ವಿಲ್ ಬಿ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಆನ್ ದಿ ಹ್ಯಾಲೋಜನ್. ಹ್ಯಾಲೋಜನ್ ಏನು ಮಾಡುತ್ತೆ, ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ನ ಎಳ್ಕೊಳ್ತಾ ಇದೆ. ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ಎಲೆಕ್ಟ್ರಾನ್ಸ್ ಮೋರ್ ಆದಾಗ, ಜಾಸ್ತಿ ಆದಾಗ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ವಿತ್ ಅ ನೆಗೆಟಿವ್ ಸೈನ್, ಕಡಿಮೆ ಆದಾಗ ಪಾಸಿಟಿವ್ ಸೈನಲ್ಲಿ ಮಾಡ್ಕೊಳ್ತೀವಿ. ನೆನ್ಪಿಟ್ಕೋಬೇಕು, ಯಾವಾಗೂ ಯಾವುದು ಪುಲ್ ಮಾಡುತ್ತಲ್ಲ, ಯಾವುದು ಎಳ್ಕೊಳ್ಳುತ್ತಲ್ಲ, ದಟ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ಯಾವುದು ಕೊಡುತ್ತಲ್ಲ, ದಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ಇದನ್ನು ಹೇಗೆ ನೀವು ನೆನ್ಪಿಟ್ಕೋಬೋದು ಈಸಿಯಾಗಿ ಅಂತಂದರೆ, ಯಾವಾಗೂ ಕೊಡೋ ಅಂಥದ್ದು ಆಲ್ವೇಸ್ ಎ ಗಿವಿಂಗ್ ಈಸ್ ಎ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಈ ಕೊಟ್ಟ ಮೇಲೆ ದೇ ವಿಲ್ ಬಿಕಮ್ ಪಾಸಿಟಿವ್. ಇಸ್ಕೊಳ್ಳೋದು, ಕಿತ್ಕೊಳ್ಳೋದು ಏನಿದೆಯಲ್ಲ, ಅದು ಆಲ್ವೇಸ್ ಇಟ್ಸ್ ಎ ನೆಗೆಟಿವ್ ಆ್ಯಟಿಟ್ಯೂಡ್. ಹಾಗಾಗಿ ಇಸ್ಕೊಂಡಾಗ, ತಗೊಂಡಾಗ, ಪುಲ್ ಮಾಡಿದಾಗ ದೇ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್. ದಿಸ್ ದ ವೇ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಸೊ ಯಾವುದು ಕೊಡುತ್ತಲ್ಲ ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಯಾವುದು ತಗೊಳ್ಳುತ್ತಲ್ಲ ದಟ್ ಗೋಯಿಂಗ್ ಟು ಕ್ಯಾರಿ ದಿ ನೆಗೆಟಿವ್ ಚಾರ್ಜ್.
ಸೊ ಹಾಗಾಗಿ ಏನಾಗುತ್ತೆ, ದೇರ್ ವಿಲ್ ಬಿ ಎ ಪಾರ್ಷಿಯಲಿ ಪೊಲಾರಿಟೀಸ್ ಇಂಟ್ರಡ್ಯೂಸ್. ಪೊಲಾರಿಟಿ ಅಂದರೆ ಏನು, 2 ಪೋಲ್ಸ್ ಆಗುತ್ತೆ, ಒಂದು ಪಾಸಿಟಿವ್ ಪೋಲ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಪೋಲ್ ಇರುತ್ತೆ. ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಆಗ್ತಲೇ ಇದ್ರು ಪೊಲಾರಿಟೀಸ್ ಇಂಟ್ರಡ್ಯೂಸ್. ಹಾಗಾದಾಗ ಅಂಥ ಟೈಪ್ ಆಫ್ ಕೋವಲೆಂಟ್ ಬಾಂಡ್ಗೆ ನಾವೇನಂತ ಕರಿತೀವಿ, ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ, ಅನ್ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಬಿಟ್ವೀನ್ ದಿ ಬಾಂಡ್ ಎಲೆಕ್ಟ್ರಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೆಚ್ಚು ಮತ್ತು ಸಿ ಎಲ್ ಮಧ್ಯೆ ತಗೊಳ್ಳಿ. ಸಿ ಎಲ್ ಅಲ್ಲಿ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಈ ಕಡೆ ಜನ ಜಾಸ್ತಿ ಇದ್ದಾರೆ, ಹೈಡ್ರೋಜನ್ಗೆ ಜನ ಕಡಿಮೆ ಇದ್ದಾರೆ. ಹಾಗಾಗಿ ನಾವು ಟಗಫರ್ ಮಾಡಿದಾಗ ದಾರ ಕಟ್ಟಿ ಎಳೆಯಕ್ಕೆ ಹೋದರೆ ಯಾವ ಜನ ಜಾಸ್ತಿ ಆಗ್ತಿದೆ, ಯಾವುದಕ್ಕೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಯಾವುದಕ್ಕೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಆ ಕಡೆಗೆ ಬಾಂಡ್ ಎಲೆಕ್ಟ್ರಾನ್ಸು ಅಥವಾ ನಿಮ್ಮದು ಟಗಫರ್ದು ಟೈ ಏನಿರುತ್ತಲ್ಲ, ನಾಟ್ ಏನಿರುತ್ತಲ್ಲ, ಇಟ್ ವಿಲ್ ಮೂವ್ ಮೋರ್ ಟುವರ್ಡ್ಸ್ ದಟ್. ಅಂಥ ಟೈಪ್ ಆಫ್ ಕೋವಲೆಂಟ್ ಬಾಂಡ್ಗೆ ನಾವೇನಂತ ಕರಿತೀವಿ, ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೀವು ನೋಡೋದಾದರೆ ವಾಟರ್ ಮಾಲಿಕ್ಯೂಲ್ನ ತೊಗೊಳ್ಳೋಣ. ವಾಟರಲ್ಲಿ ಏನಾಗ್ತಿದೆ, H2O ಇದೆ, ಅಲ್ಲಿ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಆಕ್ಸಿಜನ್ ಏನು ಮಾಡ್ತಾ ಇದೆ, ಎರಡು ಎಲೆಕ್ಟ್ರಾನ್ ಕೊಡ್ತಾ ಇದೆ. ಒಂದು ಎಲೆಕ್ಟ್ರಾನ್ ಒಂದು ಹೈಡ್ರೋಜನ್ಗೆ, ಇನ್ನೊಂದು ಎಲೆಕ್ಟ್ರಾನ್ ಇನ್ನೊಂದು ಹೈಡ್ರೋಜನ್ಗೆ ಕೊಟ್ಟು ಬಾಂಡ್ ಫಾರ್ಮೇಷನ್ ಮಾಡ್ತಾ ಇದೆ. ಸಿನ್ಸ್ ಬಿಕಾಸ್ ಆಫ್ ದಿ ಡಿಫ್ರೆನ್ಸ್ ಇನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್, ಆಕ್ಸಿಜನ್ ಮೇಲೆ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಬರುತ್ತೆ, ಹೈಡ್ರೋಜನ್ ಮೇಲೆ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದೇ ಥರ ಅಮೋನಿಯಾ ತಗೊಳ್ಳೋಣ. ಅಮೋನಿಯಾದಲ್ಲಿ ಏನಾಗುತ್ತೆ, NH3 ಇದೆ, ನೈಟ್ರೋಜನ್ ಮೇಲೆ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಇದೆ, ಹೈಡ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಪೊಲಾರಿಟೀಸ್ ಇಂಟ್ರಡ್ಯೂಸ್. ಆ ಥರ H2S ತಗೊಂಡ್ರೆ ಸಲ್ಫರ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಹೈಡ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಸ್ಟ್ರಿಬ್ಯೂಟೆಡ್ ಅನ್ಸಿಮೆಟ್ರಿಕಲಿ ಥ್ರೂ ಔಟ್ ದಿ ಮಾಲಿಕ್ಯೂಲ್. ಸಿಮೆಟ್ರಿಕಲ್ ಆಗಿಲ್ಲ, ಅನ್ಸಿಮೆಟ್ರಿಕಲ್ ಆಗಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಅಂತ ಹೇಳ್ತೀವಿ. ಸಿಮೆಟ್ರಿಕಲಿ ಆಗಿದ್ರೆ ಅವಾಗ ಅದನ್ನು ನಾನ್ ಪೋಲಾರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ, ಆಮೇಲೆ ಎಲೆಕ್ಟ್ರಾನ್ ಸ್ಪ್ಲಿಟ್ ಆಗ್ತಾ ಇರೋದಕ್ಕೋಸ್ಕರ, ಡೆನ್ಸಿಟಿ ಡಿಸ್ಟ್ರಿಬ್ಯೂಟ್ ಆಗಿರೋದಕ್ಕೋಸ್ಕರ ಇದನ್ನು ನಾವು ಪೋಲಾರ್ ಅಂತ ಕರಿತೀವಿ. ಆ ಥರ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತಂದರೆ ಇಲ್ಲೇನಾಗ್ತಾ ಇದೆ, ಮಾನೋ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಂದರೆ ಸಿಮಿಲರ್ ಆಟಮ್ಸ್, ಹೈಡ್ರೋಜನ್ನು ಸಿ ಎಲ್ ಆ ಥರದ ಮಧ್ಯದಲ್ಲಿ ಕೋವಲೆಂಟ್ ಬಾಂಡ್ ಆಗಿದ್ದಾಗ ಎಲೆಕ್ಟ್ರಾನ್ ಕ್ಲೌಡ್ ಅರೌಂಡ್, ಎಲೆಕ್ಟ್ರಾನ್ ಡೆನ್ಸಿಟಿ ಅರೌಂಡ್ ಈಚ್ ಆಟಮ್ ರಿಮೈನ್ಸ್ ದಿ ಸೇಮ್. ದೇರ್ ವೋಂಟ್ ಬಿ ಎನಿ ಚೇಂಜ್ ಇನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ. ಎರಡರ ಮಧ್ಯೆ ಇರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ ಡೆನ್ಸಿಟಿ ಸೇಮ್ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸು ಸೇಮ್ ಇದೆ. ಹಾಗಾದಾಗ ಏನಾಗುತ್ತೆ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ, ಅರೌಂಡ್ ಈಚ್ ಆಟಮ್ ಆಗ್ತಾ ಇದೆ. ಹಾಗಾದಾಗ ದೇರ್ ವೋಂಟ್ ಬಿ ಎನಿ ಪೋಲ್ಸ್. ಅವಾಗ ಯಾವುದೇ ರೀತಿ ಪಾಸಿಟಿವ್ ಪೋಲು ನೆಗೆಟಿವ್ ಪೋಲ್ ಇಲ್ಲ, ಓನ್ಲಿ ಒಂದೇ ಥರ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಸೊ ಹಿಯೋ ಆಲ್ಮೋಸ್ಟ್ ಇನ್ ದಿ ಸೆಂಟರ್, ನಿಮ್ಮದು ಏನು ಟಗಫರ್ ಹೇಳಿದಾಗ ಗಂಟೆ ಏನಿದೆಯಲ್ಲ, ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಈಕ್ವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಕೋವಲೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿ ಎಲ್ ಇರ್ಬೋದು, ಆ ಥರ ಬೋರಾನ್ ಟ್ರೈಫ್ಲೋರೈಡ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು. ಇಲ್ಲೆಲ್ಲ ಏನಾಗ್ತಿದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಏನಿದೆಯಲ್ಲ ಸಿಮೆಟ್ರಿಕಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅದೇ ಥರ ನೀವು ಈಗ ಎರಡನ್ನೂ ಕಂಪೇರ್ ಮಾಡೋದಾದರೆ, ಈಗ ಹೈಡ್ರೋಜನ್ ತೊಗೊಂಡ್ರೆ ಇಲ್ಲೂ ಒಂದು ಎಲೆಕ್ಟ್ರಾನ್ ಇದೆ, ಇಲ್ಲೂ ಒಂದು ಎಲೆಕ್ಟ್ರಾನ್ ಇದೆ. ನೋಡ್ಕೊಳ್ಳಿ, ಹೈಡ್ರೋಜನ್ ಬಾಂಡಲ್ಲಿ ಏನಾಗ್ತಾ ಇದೆ, ಇಲ್ಲೂ ಒಂದು ಹೈಡ್ರೋಜನ್ ಹೇಳ್ಕೊಳ್ತಾ ಇದೆ, ಇಲ್ಲೂ ಒಂದು ಹೈಡ್ರೋಜನ್ ಹೇಳ್ಕೊಳ್ತಾ ಇದೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಇದಕ್ಕೂ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇದೆ, ಇದಕ್ಕೂ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇದೆ. ಹಾಗಾಗಿ ದೇರ್ ವೋಂಟ್ ಬಿ ಎನಿ ಪೋಲ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಅದೇ ಥರ HCl ತಗೊಂಡ್ರೆ ಇಲ್ಲೇನಾಗ್ತಿದೆ, ಕ್ಲೋರಿನ್ ಮೇಲೆ ಏನಾಗ್ತಿದೆ, ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಜಾಸ್ತಿ ಇದೆ. ಹಂಗಾಗಿ ಅದೇನು ಮಾಡುತ್ತೆ, ಬಾಂಡ್ ಎಲೆಕ್ಟ್ರಾನ್ಸ್ ತನ್ನ ಕಡೆಗೆ ಪುಲ್ ಮಾಡುತ್ತೆ. ದೇರ್ ಫೋರ್ ದಿಸ್ ವಿಲ್ ಬಿಕಮ್ ಆರ್. ಸೊ ಎರಡು ಪೋಲ್ ಕ್ರಿಯೇಟ್ ಆಗುತ್ತೆ. ಓಕೆ, ಈಗ ನನಗೆ ಕೊಟ್ಟಿದ್ದೀವಿ ಬಾಂಡು ಯಾವುದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಡಿಫ್ರೆನ್ಸ್ ಮೇಲೆ ಪೋಲಾರ್ ಬಾಂಡ, ನಾನ್ ಪೋಲಾರ್ ಬಾಂಡ, ಕೋವಲೆಂಟ್ ಪೋಲಾರ್ ಬಾಂಡ, ನಾನ್ ಪೋಲಾರ್ ಕೋವಲೆಂಟ್ ಬಾಂಡ ಅಂತ ನೀವು, ಅಥವಾ ಅಯಾನಿಕ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಪೋಲಾರ್ ಬಾಂಡಲ್ಲಿ ಏನಾಗುತ್ತೆ ಅಂದರೆ ಪಾರ್ಷಿಯಲಿ ದೇರ್ ವಿಲ್ ಬಿ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಅಯಾನಿಕ್ ಅಂದರೆ ಕಂಪ್ಲೀಟ್ಲಿ ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ. ದೇರ್ ವಿಲ್ ಬಿ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್. ಹಂಗಾದಾಗ ಅದನ್ನು ಅಯಾನಿಕ್ ಅಂತ ಹೇಳ್ತೀವಿ. ಪಾರ್ಷಿಯಲಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಅನ್ಈಕ್ವಲಿ ಅಥವಾ ಈಕ್ವಲಿ ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಲಾರ್ ಅಥವಾ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಸೊ ಇದನ್ನು ಪೋಲಾರ್ ಅಥವಾ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಯಾವುದ್ರ ಮೇಲೆ ಹೇಳ್ತೀವಿ ಅಂದರೆ ಬೇಸ್ಡ್ ಆನ್ ದೇರ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ.
ನೀವು ಕೇಳ್ಬೋದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ನನಗೆ ಹೇಗೆ ಗೊತ್ತಾಗುತ್ತೆ? ವೆನ್ ಯು ಗೋ ಟು ಪಿರಿಯಾಡಿಕ್ ಟೇಬಲ್, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ದೇ ವುಡ್ ಹವ್ ಗಿವನ್ ದಿ ವ್ಯಾಲ್ಯೂಸ್ ಫಾರ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಹಾಗಾಗಿ ನೀವು ಪಿರಿಯಾಡಿಕ್ ಟೇಬಲ್ಗೆ ಹೋದರೆ ಯಾವ್ಯಾವ ಎಲಿಮೆಂಟ್ಗೆ, ಯಾವ್ಯಾವ ಆಟಮ್ಗೆ ಎಷ್ಟೆಷ್ಟು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇದೆ ಅಂತ ಗೊತ್ತಾಗುತ್ತೆ. ಆ ವ್ಯಾಲ್ಯೂ ಡಿಫ್ರೆನ್ಸಿಂದ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ವೆದರ್ ಇಟ್ ಇಸ್ ಎ ಪೋಲಾರ್ ಬಾಂಡ್, ವೆದರ್ ಇಟ್ಸ್ ಎ ನಾನ್ ಪೋಲಾರ್ ಬಾಂಡ್, ವೆದರ್ ಇಟ್ಸ್ ಎನ್ ಅಯಾನಿಕ್ ಬಾಂಡ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸು ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಅದನ್ನು ನಾವೇನಂತ ಕರಿತೀವಿ? ಪೋಲಾರ್ ಬಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 0 to 0.4 ಇತ್ತು ಅಂತ ಇಟ್ಕೊಳ್ಳೋಣ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್, ಆವಾಗ ಅದನ್ನು ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ 0.5 to 1.9 ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ಅದನ್ನು ಪೋಲಾರ್ ಕೋವೆಲೆಂಟ್ ಬಾಂಡ್ ಅಂತ ಹೇಳ್ತೀವಿ. 2 to 4 ಇದ್ದಾಗ ಅದನ್ನು ನಾವು ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಮತ್ತು Cl, ಹೈಡ್ರೋಜನ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟಿದೆ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದೇ ಥರ ಕ್ಲೋರಿನ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಇದು ಯಾವ ರೇಂಜಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಇದು ಪೋಲಾರ ನಾನ್ ಪೋಲಾರಾನಿಕ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಈಗ ನಮ್ಗೆ ಕೊಟ್ಟಿರೋಂಥ ಬಾಂಡಲ್ಲಿ ಇದು ನಾನ್ ಪೋಲಾರ್ ಇದೆ, ಪೋಲಾರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಎಷ್ಟು, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ polarity in that particular molecule? ಸೊ ಈಗ ಪೊಲಾರಿಟಿ ಇದೆ, ಬಾಂಡ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. ಬಾಂಡ್ ಎಲೆಕ್ಟ್ರಾನ್ಸ್ ಈಸ್ ಟುವರ್ಡ್ಸ್ ಎನಿ ಒನ್ ಆಫ್ ದಿ ಆಟಮ್ಸ್ ಆಗ್ತಾ ಇದೆ. ಆದರೆ ವಾಟ್ ಇಸ್ ದ ಡಿಗ್ರಿ ಆಫ್ ದಟ್ ಪೊಲಾರಿಟಿ? ಸೊ ಪಾಸಿಟಿವ್ ಪೋಲು ನೆಗೆಟಿವ್ ಪೋಲ್ ಬರ್ತಾ ಇದೆ, ಪಾರ್ಷಿಯಲಿ ಪಾಸಿಟಿವ್ ಪೋಲು, ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್, ಪಾರ್ಷಿಯಲಿ ಎಲೆಕ್ಟ್ರಾನ್, ಪಾರ್ಷಿಯಲಿ ಪಾಸಿಟಿವ್ ಚಾರ್ಜು, ಪಾರ್ಷಿಯಲಿ ನೆಗೆಟಿವ್ ಚಾರ್ಜು ಇದೆ ಮಾಲಿಕ್ಯೂಲಲ್ಲಿ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದಟ್ ಪಾರ್ಷಿಯಾಲಿಟಿ, ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದಟ್ ಪೊಲಾರಿಟಿ? ಅದನ್ನು ಕಂಡುಹಿಡಿಯೋದಕ್ಕೆ ವಿ ಹ್ಯಾವ್ ಎ ಯೂನಿಟ್. ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಡೈಪೋಲ್ ಮೂಮೆಂಟ್. ದ ಡಿಗ್ರಿ ಆಫ್ ಪೊಲಾರಿಟಿ ಆಫ್ ಎ ಬಾಂಡ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ದಿ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಆ್ಯಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅದನ್ನು ನಾನು ಎಕ್ಸ್ಪೆರಿಮೆಂಟಲಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತಂದರೆ ಯಾವುದೋ ಎರಡು ಆಟಮ್ ಮಧ್ಯದಲ್ಲಿ ಇರುವಂಥದ್ದು ಪೊಲಾರಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಅಂದರೆ ವಾಟ್ ಈಸ್ ದ ಚಾರ್ಜ್, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಬಿಟ್ವೀನ್ ದೋಸ್ ಟು ಆಟಮ್ಸ್, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಅವೆರಡೂ ಮಲ್ಟಿಪ್ಲೈ ಮಾಡಿದಾಗ ನನಗೆ ಡೈಪೋಲ್ ಮೂಮೆಂಟ್ ಬರುತ್ತೆ. ಅದನ್ನು ನಾನು ಮ್ಯೂ ಇಂದ ಮೆನ್ಷನ್ ಮಾಡ್ತೀವಿ. ಅದಕ್ಕೆ ಯೂನಿಟ್ ಏನು ಅಂದರೆ ಡಿ ಬೈ ಯೂನಿಟ್ ಹೇಳ್ತಾರೆ. ಸೊ ಅದನ್ನು ಸೆಂಟಿಮೀಟರ್ಲ್ಲೂ ಹೇಳ್ಬೋದು. 1 dB is equal to 3.34 × 10⁻38 ಸೆಂಟಿಮೀಟರ್ ಇದೆ. ಡಿ ಬೈ ಯೂನಿಟ್ ಇಂದ ನಾವು ಹೇಳ್ತಾ ಹೋಗ್ತೀವಿ. ಡೈಪೋಲ್ ಮೂಮೆಂಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ ಇಂಡಿಕೇಟೆಡ್ ಬೈ ಅನ್ ಆರೋ ಮಾರ್ಕ್ ಪಾಯಿಂಟಿಂಗ್ ಟುವರ್ಡ್ಸ್ ದಿ ನೆಗೆಟಿವ್ ಎಂಡ್. ಸೊ ನಿಮ್ಗೆ ಆಲ್ರೆಡಿ ವೆಕ್ಟಾರ್ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ ಅಂತ ಈಗ ಗೊತ್ತಿರ್ಬೋದು ನಿಮಗೆ. ಇದು ಡೈಪೋಲ್ ಮೂಮೆಂಟ್ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಅದು ಯಾವ ಕಡೆಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಂಡ್ ಇದೆಯಲ್ಲ, ಯಾವ ಕಡೆಗೆ ನೆಗೆಟಿವ್ ಎಂಡ್ ಇದೆಯಲ್ಲ, ಆ ಕಡೆಗೆ ಆರೋ ಮಾರ್ಕ್ನ ನಾವು ಪಾಯಿಂಟ್ ಮಾಡಿ ತೋರಿಸ್ತೀವಿ. ಗ್ರೇಟರ್ ದಿ ಡೈಪೋಲ್ ಮೂಮೆಂಟ್ ಮೋರ್ ವಿಲ್ ಬಿ ದಿ ಪೊಲಾರಿಟಿ ಆಫ್ ದಿ ಬಾಂಡ್. ಸೊ ಪೊಲಾರಿಟಿ ಹೇಗೆ ಹೇಳ್ತೀವಿ ಅಂದರೆ ಡೈಪೋಲ್ ಮೂಮೆಂಟ್ ಜಾಸ್ತಿ ಇದ್ದಂಗೆ ಆ ಮಾಲಿಕ್ಯೂಲಲ್ಲಿ ಪೊಲಾರಿಟಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಡೈಪೋಲ್ ಮೂಮೆಂಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಕೋವೆಲೆಂಟ್ ಬಾಂಡ್. ಸೇಮ್ ಆಟಮ್ಸೇ ಇನ್ವಾಲ್ವ್ ಆಗಿದ್ರು ಬೇರೆ ಬೇರೆ ಆಟಮ್ಸ್ ಬೇರೆ ಬೇರೆ. ಫಾರ್ ಎಕ್ಸಾಂಪಲ್ ಈಗ HCl ಇದೆ, HCl ಅಲ್ಲಿ ಡೈಪೋಲ್ ಮೂಮೆಂಟು ಬೇರೆ ಇರುತ್ತೆ. ಅದೇ CL ತೊಗೊಂಡಾಗ ಅಲ್ಲಿ ಡೈಪೋಲ್ ಮೂಮೆಂಟು ನಿಮಗೆ ಬೇರೆ ಆಗುತ್ತೆ. ಈ ಒಂದು ಸೇಮ್ ಆಟಮ್ಸ್ ಆರ್ ಇನ್ವಾಲ್ವ್, ಬಟ್ ಇಫ್ ದೇ ಆರ್ ಇನ್ವಾಲ್ವ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡಿಂಗ್, ಅವಾಗ ಏನಾಗುತ್ತೆ ಬೇರೆ ಬೇರೆ ಮೂಮೆಂಟು ನಿಮಗೆ ಬರ್ತಾ ಹೋಗುತ್ತೆ. ಈಗ ನೋಡ್ಕೊಳ್ತಾ ಹೋಗೋಣ ಯಾವ್ಯಾವುದಕ್ಕೆ ಯಾವ್ಯಾವ ಥರ ಅಂತ. ಬೇಸ್ಡ್ ಆನ್ ದೇರ್ ಡೈಪೋಲ್ ಮೂಮೆಂಟ್ ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡಿದಾಗ ಡೈಪೋಲ್ ಮೂಮೆಂಟಿಂದ ಅದು ಪೋಲಾರ ನಾನ್ ಪೋಲಾರ ಅಂತ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಈಗ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ಳೋಣ. ಕಾರ್ಬನ್ ಡೈಆಕ್ಸೈಡ್ ತೊಗೊಂಡಾಗ ಮಧ್ಯದಲ್ಲಿ ಕಾರ್ಬನ್ ಇದೆ, ಆ ಕಡೆ ಈ ಕಡೆಗೆ ಆಕ್ಸಿಜನ್ ಇದೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈಗ ಪುಲ್ ಮಾಡಿದಾಗ ಎರಡು ಕಡೆಗೂ ಏನಾಗ್ತಾ ಇದೆ, ಈ ಕಡೆಗೂ ಒಂದು ಓ ಇದೆ, ಈ ಕಡೆಗೂ ಒಂದು ಓ ಇದೆ, ಎಕ್ಸಾಕ್ಟ್ಲಿ ಅಟ್ ದಿ ಸೆಂಟರ್ ಇದೆ. ಹಾಗಾಗಿ ಏನಾಗುತ್ತೆ ಆ ಪಾರ್ಷಿಯಲ್ ಪ್ರೆಷರ್ ಏನಿದೆಯಲ್ಲ ಅಥವಾ ಡೈಪೋಲ್ ಮೂಮೆಂಟ್ಸ್ ಏನಿದೆಯಲ್ಲ ಎರಡೂ ನಲಿಫೈ ಆಗುತ್ತೆ. ಮಧ್ಯದಲ್ಲಿ ಕಾರ್ಬನ್ ಇದೆ ವಿಚ್ ಇಸ್ ನ್ಯೂಟ್ರಲ್, ಈ ಕಡೆ ಆಕ್ಸಿಜನ್ ಏನು ಮಾಡ್ತಾ ಇದೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್, ಅದು ತನ್ನ ಕಡೆ ಒಂದು ಸೈಡಿಗೆ ಪುಲ್ ಮಾಡುತ್ತೆ, ಇನ್ನೊಂದು ಆಕ್ಸಿಜನ್ ಇನ್ನೊಂದು ಕಡೆ ಪುಲ್ ಮಾಡುತ್ತೆ. ಎರಡೂ ಆಕ್ಸಿಜನ್ ಆಗಿರೋದಕ್ಕೋಸ್ಕರ ದೇ ಗೋಯಿಂಗ್ ಟು ಪುಲ್ ವಿತ್ ಅ ಈಕ್ವಲ್ ಮ್ಯಾಗ್ನಿಟ್ಯೂಡ್. ಹಾಗಾಗಿ ಏನಾಗುತ್ತೆ ಡೈಪೋಲ್ ಮೂಮೆಂಟು 0 ಆಗುತ್ತೆ, ಡೈಪೋಲ್ ಮೂಮೆಂಟ್ ಇರೋದಿಲ್ಲ. ಸೊ ಎರಡು ಕಡೆಗೂ ಏನು ಮಾಡ್ತಾ ಇದೆ ಪುಲ್ ಮಾಡ್ತಿದೆ. ದೇರ್ ಇಸ್ ಅ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ, ಬಟ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಆನ್ ಐದರ್ ಸೈಡ್ ರಿಮೈನ್ಸ್ ದಿ ಸೇಮ್. ಹಾಗಾಗಿ ಅದು ಡೈಪೋಲ್ಟು 0 ಆಗುತ್ತೆ. ಅದೇ ಥರ ನಾವು ಈಗ CCl4ನ ತೊಗೊಳ್ಳೋಣ. CCl4ನ ತೊಗೊಂಡ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್.
ಹಾಗಾಗಿ ತಗೊಂಡಾಗ ಇದು 4 ಕಡೆಗೂ ಏನಾಗ್ತಿದೆ, ಅಗೇನ್ ಸೆಂಟ್ರಲ್ಲಿ ಕಾರ್ಬನ್ ಇದೆ, ಈ 4 ಕ್ಲೋರಿನ್ ಆಟಮ್ ಏನಿದೆಯಲ್ಲ ಆ 4 ಕ್ಲೋರಿನ್ ಆಟಮ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ನೇಚರ್ ತನ್ನ ಕಡೆಗೆ ಪುಲ್ ಮಾಡುತ್ತೆ. 2 ಕಾರ್ಬನ್ ಏನಾಗ್ತಾ ಇದೆ, ಸಿನ್ಸ್ ಇಟ್ಸ್ ಇನ್ ಟೆಟ್ರಾವೇಲೆಂಟ್ ಸ್ಟ್ರಕ್ಚರ್ ಇರೋದಕ್ಕೋಸ್ಕರ 2 ಒಂದು ಕಡೆಗೆ ಪುಲ್ ಆಗ್ತಾ ಇದೆ, ಇನ್ನೆರಡು ಡೈಪೋಲ್ಸು ಇನ್ನೆರಡು ಕಡೆಗೆ ಮೂವ್ ಆಗ್ತಾ ಇದೆ. ಹಾಗಾಗಿ ಅಲ್ಲೇನಾಗುತ್ತೆ ಅಂದರೆ ಡೈಪೋಲ್ ಮೂಮೆಂಟು 0 ಆಗುತ್ತೆ. ಆಸ್ ಇನ್ ದಿ ಕೇಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಆಲ್ಸೋ ಎ ನಾನ್ ಪೋಲಾರ್, CCl4 ಇಸ್ ಆಲ್ಸೋ ಎ ನಾನ್ ಪೋಲಾರ್. ಹಾಗಾಗಿ ಅದರದ್ದು ಮ್ಯೂ ಏನಾಗ್ತಾ ಇದೆ, ಡೈಪೋಲ್ ಮೂಮೆಂಟ್ ಏನಾಗ್ತಾ ಇದೆ, 0 ಆಗ್ತಾ ಇದೆ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಕ್ಲೋರೋಫಾರ್ಮ್ನ ತೊಗೊಂಡಿದ್ದೀನಿ. ಜಸ್ಟ್ ಐ ರೀಪ್ಲೇಸ್ಡ್ ಒಂದು CLನ ಹೆಚ್ಚಿಂದ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಈಕ್ವಲ್ 2 ಕಡೆಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. 4 ಬಾಂಡಲ್ಲಿ ಏನಾಗ್ತದೆ, 2 ಬಾಂಡು ಆಪೋಸಿಟ್ ಡೈರೆಕ್ಷನಲ್ಲಿ ಆಗ್ತದೆ, ಅವೆರಡು ನಲಿಫೈ ಆಗ್ತದೆ. ಆದರೆ ಇನ್ನೂ 2 ಬಾಂಡ್ ತೊಗೊಂಡ್ರೆ ಒಂದು ಕ್ಲೋರಿನ್ ಇದೆ, ಇನ್ನೊಂದು ಹೈಡ್ರೋಜನ್ ಇದೆ. ಅಲ್ಲಿ ಕ್ಲೋರಿನ್ ಏನಿದೆಯಲ್ಲ, ಕ್ಲೋರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಅದು ತನ್ನ ಕಡೆಗೆ ಪುಲ್ ಮಾಡ್ಕೊಳುತ್ತೆ. ದೇರ್ ಇಸ್ ಎ polarity is introduced, there is a difference in their polarity. ಹಾಗಾಗಿ ಅದನ್ನು ನಾನು ಪೋಲಾರ್ ಅಂತ ಕರಿತೀನಿ. CCl4ನ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ನಾನು ನಾನ್ ಪೋಲಾರ್ ಅಂತ ಹೇಳ್ತೀನಿ, ಕ್ಲೋರೋಫಾರ್ಮ್ನ ನಾನು ಡಾರ್ ಅಂತ ಹೇಳ್ತೀನಿ. ಅದೇ ಥರ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ನ ತೊಗೊಂಡ್ರೆ, ಈಗ ಟ್ರಾನ್ಸ್ ಐಸೋಮರಲ್ಲಿ ಏನಾಗ್ತಾ ಇದೆ ಅಂತಂದರೆ ದೇ ಗೋಯಿಂಗ್ ಟು ಪುಲ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ನಾನು 2-ಬ್ಯೂಟಿನ ತೊಗೊಂಡಿದ್ದೀನಿ. ಸೊ 2-ಬ್ಯೂಟಿನಲ್ಲಿ ಏನಾಗ್ತಾ ಇದೆ, ಒಂದು ಕಡೆಗೆ ಪುಲ್ ಮಾಡ್ತಾ ಇದೆ, ಇನ್ನೊಂದು ಕಡೆಗೆ ಪುಲ್ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ, ಅಗೇನ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ದೇರ್ ಫೋರ್ ಇಟ್ ಗೆಟ್ ನಲಿಫೈ. ಅದೇ ನಾನು ಸಿಸ್ ಫಾರ್ಮ್ನ ತೊಗೊಂಡ್ರೆ ಏನಾಗ್ತಿದೆ, ಬೋತ್ ಆಫ್ ದೆಮ್ ಆರ್ ಪಾಯಿಂಟಿಂಗ್ ಟುವರ್ಡ್ಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನಲ್ಲಿಲ್ಲ. ಹಾಗಾಗಿ ಅದೇನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಪೊಲಾರಿಟಿ, ದೇರ್ ಫೋರ್ ದೀಸ್ ಮಾಲಿಕ್ಯೂಲ್ಸ್ ವಿ ಆರ್ ಗೋಯಿಂಗ್ ಟು ಸೇ ಪೋಲಾರ್. ಓಕೆ, ಡೈಪೋಲ್ ಮೂಮೆಂಟಿಂದ ನಾವು ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ HFನ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ. ಪಾರ್ಷಲಿ ನೆಗೆಟಿವ್ ಚಾರ್ಜ್ ಅಂದು ಫ್ಲೋರಿನ್, ಪಾಸಿಟಿವ್ ಚಾರ್ಜ್ ಅಂದು ಹೈಡ್ರೋಜನ್ ಇದೆ, 1.9 ಇದೆ ಡೈಪೋಲ್ ಮೂಮೆಂಟ್. ಅದೇ ಥರ ಹೆಚ್ಚು ಮತ್ತು CLನ ತೊಗೊಂಡ್ರೆ 1.08 ಇದೆ, HBr ತೊಗೊಂಡ್ರೆ 0.79 ಇದೆ. ಸೊ ಈಗ ಡೈಪೋಲ್ ಮೂಮೆಂಟ್ ಮೇಲೆ ನೀವು ಹೈಯರ್ ದಿ ಡೈಪೋಲ್ ಮೂಮೆಂಟ್, ಹೈಯರ್ ದಿ ಪೊಲಾರಿಟಿ. ಸೊ ಯಾವುದಕ್ಕೆ ಜಾಸ್ತಿ ಪೊಲಾರಿಟಿ ಇದೆ ಅಂತ ನೋಡ್ಕೋಬೋದು. HFಗೆ ಹೈಯರ್ ದಿ ಡೈಪೋಲ್ ಮೂಮೆಂಟ್ ಇದೆ, ದೇರ್ ಫೋರ್ ದಟ್ ಈಸ್ ಹೈಲಿ ಪೋಲಾರ್ ಬಾಂಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆಯ್ತಾ, ಅನ್ಸಿಮೆಟ್ರಿಕಲ್ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ನ ತೊಗೊಳ್ಳೋಣ. ಒಂದೇ ತೊಗೊಳ್ಳೋದು ಬೇಡ, ಇಲ್ಲಿ 2 ಇತ್ತು, ಅದಕ್ಕಿಂತ ಜಾಸ್ತಿ. ಪಾಲಿ ಅಂತಂದರೆ ಮೋರ್ ದೆನ್ 2 ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸು. ಅದರಲ್ಲೂ ಅನ್ಸಿಮೆಟ್ರಿಕಲ್ಲು ಮತ್ತು ಬೆಂಟ್ ಆಗಿರುವಂಥದ್ದು ಅಂದರೆ ವಾಟರ್ ತೊಗೊಂಡ್ರೆ 1.84 D ಬರುತ್ತೆ, D ಬೈ ಯೂನಿಟ್ ಬರುತ್ತೆ. ಆಯ್ತರ CH3 ಫ್ಲೋರೈಡ್ ತೊಗೊಳ್ಳೋಣ, ಆ ಥರ ಅಮೋನಿಯಾ ತೊಗೊಳ್ಳೋಣ, 1.49 D ಬರುತ್ತೆ. ಸೊ ಹೀಗಾಗಿ ಅದೇನಾಗ್ತಾ ಇದೆ, ದೇ ಗೋಯಿಂಗ್ ಟು ಪುಲ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಈವನ್ ದಿ ಜಾಮಿಟಿ ವೆರಿ ಇಂಪಾರ್ಟೆಂಟ್ ರೋಲ್. ಆ ಥರ ಪಾಲಿ ಅಟಾಮಿಕ್ ಸಿಮೆಟ್ರಿಕಲ್ ಅಥವಾ ಲೀನಿಯರ್ ಮಾಲಿಕ್ಯೂಲ್ಸ್ನ ತೊಗೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ಳೋಣ, 0 ಆಗುತ್ತೆ ಡೈಪೋಲ್ ಮೂಮೆಂಟು. ಬೋರಾನ್ ಟ್ರೈಫ್ಲೋರೈಡ್ ತೊಗೊಳ್ಳೋಣ, ಡೈಪೋಲ್ ಮೂಮೆಂಟು 0 ಆಗುತ್ತೆ. ಕಾರ್ಬನ್ ಟೆಟ್ರಾಕ್ಲೋರೈಡ್ ತೊಗೊಳ್ಳೋಣ, ಡೈಪೋಲ್ ಮೂಮೆಂಟು 0 ಆಗುತ್ತೆ. ಸೊ ಪೊಲಾರಿಟಿ ಹೇಗಿದೆ, ಪುಲ್ಲಿಂಗ್ ಟುವರ್ಡ್ಸ್ ದಿ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್, ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಪೋಲಾರ್ ನಾನ್ ಪೋಲಾರ ಅಂತ ಹೇಳ್ತಾ ಹೋಗ್ತೀವಿ. ಅಗೇನ್ ಐ ಟೋಲ್ಡ್ ಯು, ಯುವರ್ ಪೊಲಾರಿಟಿ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಮಾಲಿಕ್ಯುಲರ್ ಜಾಮಿಟ್ರಿ. ನಿಮ್ಮ ಮಾಲಿಕ್ಯುಲರ್ ಜಾಮಿಟ್ರಿ ಯಾವ ಥರ ಇದೆ, ಯಾವುದು ಆಪೋಸಿಟ್ ಡೈರೆಕ್ಷನ್ ಇದೆಯಾ, ಸೇಮ್ ಡೈರೆಕ್ಷನ್ ಇದೆಯಾ, ಆ ಬೇಸಿಸ್ ಮೇಲೆ ಹೇಳ್ತಾ ಹೋಗ್ತೀವಿ. ಈಗ ನಾವು HFನ ತೊಗೊಂಡ್ರೆ ಅದು ಲೀನಿಯರ್ ಇದೆ, ಡೈಪೋಲ್ ಮೂಮೆಂಟು 1.91 ಇದೆ. HCl ತೊಗೊಂಡ್ರೆ 1.08 ಇದೆ, ಲೀನಿಯರ್ ಮಾಲಿಕ್ಯೂಲ್ ಇದೆ. ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ರೆ ಬೆಂಟ್ ಇದೆ, ಮಧ್ಯದಲ್ಲಿ ಆಕ್ಸಿಜನ್ ಬರುತ್ತೆ, ಆ ಕಡೆ ಈ ಕಡೆ ಮಧ್ಯದಲ್ಲಿ ಕಾರ್ಬನ್ ಬರುತ್ತೆ, ಆ ಕಡೆ ಈ ಕಡೆ ಆಕ್ಸಿಜನ್ ಬರುತ್ತೆ. ಡೈಪೋಲ್ ಮೂಮೆಂಟು 0 ಇದೆ. ವಾಟರ್ನ ತೊಗೊಳ್ತೀವಿ, ವಾಟರ್ಗೂ ನಮಗೆ ಡೈಪೋಲ್ ಮೂಮೆಂಟು 1.85 ಬರುತ್ತೆ, ಆದರೆ ಅದು ಬೆಂಟ್ ಆಗಿದೆ. ಅದೇ ಥರ BF3 ತೊಗೊಂಡ್ರೆ 0 ಇದೆ, ಟ್ರೈಗೋನಲ್ಲಿದೆ. ಅಮೋನಿಯಾ ತೊಗೊಂಡ್ರೆ ಪಿರಮಿಡಲ್ಲಿದೆ, 1.47 D ಇದೆ. ಅದೇ ಥರ ಮೀಥೇನ್ ಇರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಟೆಟ್ರಾಹೀಡ್ರಲ್ ಇದೆ, 0 ಡೈಪೋಲ್ ಮೂಮೆಂಟ್ ಇದೆ. ಅದೇ ಥರ ಝೆನಾನ್ ಎಕ್ಸಾಫ್ಲೋರೈಡ್, ಅದೇ ಥರ ಸಲ್ಫರ್ ಎಕ್ಸಾಫ್ಲೋರೈಡ್ನ ತೊಗೊಂಡ್ರೆ ಒಂದು ಸ್ಕ್ವೇರ್ ಪ್ಲೇನರ್ ಇದೆ, ಇನ್ನೊಂದು ಆಕ್ಟಾಹೀಡ್ರಲ್ ಜಾಮಿಟ್ರಿ ಇದೆ, ದೇ ಗೋಯಿಂಗ್ ಟು ಹ್ಯಾವ್ 0 ಡೈಪೋಲ್ ಮೂಮೆಂಟ್. ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಕೋವೆಲೆಂಟ್ ಬಾಂಡು ಒನ್ಸ್ ದೇ ಫಾರ್ಮ್, ಐದರ್ ದೇ ವಿಲ್ ಬಿಕಮ್ ಪೋಲಾರ್ ಕೋವೆಲೆಂಟ್ ಬಾಂಡ್ ಆರ್ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್ based on their dipole moment or based on their difference in their electronegativity values. We are going to consider them as either polar covalent bond or non-polar covalent bond. Even geometrical molecular charge also play a very important role. Don't afraid about the studying of chemistry, because organic chemistry is very simple, provided that you have to remember the carbon has only 4 bonds, because carbon is a tetravalency. All the best. Thank you.